ಇತ್ತ ಗೌತಮ್ ಪಟೇಲ್ ಅವರ ಜೊತೆ ಆಫೀಸ್ ಫಾರ್ಮಾಲಿಟೀಸ್ ಮುಗಿಸುವುದರಲ್ಲಿ ತೊಡಗಿದ್ದ. ಅಷ್ಟರಲ್ಲಿ ಅವನ ಕಣ್ಣು ಗಡಿಯಾರದ ಮೇಲೆ ಬಿದ್ದಿತ್ತು. ಈಗಾಗಲೇ 4 ಗಂಟೆ ಆಗಿತ್ತು. ಅವನ ಬಳಿ ಕೇವಲ 1 ಗಂಟೆ ಸಮಯ ಮಾತ್ರ ಉಳಿದಿತ್ತು. ಅವನು ಎಲ್ಲಾ ಡಾಕ್ಯುಮೆಂಟ್ಸ್ಗಳಿಗೆ ಸಹಿ ಹಾಕಿ ಹೊರಗೆ ಹೋಗ್ತಾ ಇದ್ದಂತೆ ಅಲ್ಲಿ ಯಾರೋ ಒಬ್ಬ ವ್ಯಕ್ತಿ ನಿಂತಿದ್ದ ಮತ್ತು ಅವನ ಕಣ್ಣುಗಳು ಕೋಪದಿಂದ ತುಂಬಿತ್ತು. ಇಲ್ಲಿ ಏನಾಗ್ತಾ ಇದೆ? ಆದ್ರೆ ಭಾರ್ಗವ್, ನೀನ್ ನಿನ್ನ ಚೇರ್ಮನ್ ಅನ್ಕೊಂಡಿದ್ಯಾ? ಶಾಲಿನಿನ ಯಾಕೆ ಫೈರ್ ಮಾಡ್ದೆ? ಅವಳು ನನ್ನ ಅಸಿಸ್ಟೆಂಟ್ ತಾನೆ. ನಿನಗೆ ಎಷ್ಟು ಧೈರ್ಯ ಈ ರೀತಿ ಮಾಡೋಕೆ? ಹೇಳು. ಈ ಅಧಿಕಾರನ ನಾನು ಮಿಸ್ಟರ್ ಭಾರ್ಗವ್ಗೆ ಕೊಟ್ಟಿದ್ದೀನಿ. ಇಂದಿನಿಂದ ಅವರೇ ಈ ಕಂಪನಿಯ ಚೇರ್ಮನ್. ಹೌದಾ? ಹಾಗಾದ್ರೆ ನೀವ್ ಯಾರು ಅಂತ ನಾನು ಕೇಳ್ಬಹುದಾ? ನನ್ನ ಪರ್ಮಿಷನ್ ಇಲ್ದೆ ಒಳಗಡೆ ಹೇಗ್ ಬಂದ್ರಿ ನೀವು? ನಾನು ಕಮಲಾಕರ್ ಪಟೇಲ್. ಆ ಹೆಸರು ಹೇಳ್ತಾ ಇದ್ದಂತೆ ಶೇಖರ್ ಆನಂದ್ಗೆ ಭೂಕಂಪವಾದಂತೆ ಭಯ ಆಯಿತು. ಮಿಸ್ಟರ್ ಪಟೇಲ್, ನೀವು ಮೊದಲೇ ಹೇಳಬೇಕಿತ್ತು. ನೀವು ನನಗೆ ಮೊದಲೇ ತಿಳಿಸಿದ್ರೆ. ಹಾ ಸರಿ, ಒಂದು ಕೆಲಸ ಮಾಡೋಣ. ನನ್ನ ಕ್ಯಾಬಿನಿಗೆ ಬನ್ನಿ, ಅಲ್ಲಿ ಕುತ್ಕೊಂಡು ಮಾತಾಡೋಣ. ಹಾ ಮಿಸ್ಟರ್ ಪಟೇಲ್, ನೀವು ಮೊದಲೇ ಹೇಳಬೇಕಿತ್ತು. ನೀವು ನನಗೆ ಮೊದಲೇ ತಿಳಿಸಿದ್ರೆ. ಹಾ ಸರಿ, ಒಂದು ಕೆಲಸ ಮಾಡೋಣ. ನನ್ನ ಕ್ಯಾಬಿನಿಗೆ ಬನ್ನಿ, ಅಲ್ಲಿ ಕುತ್ಕೊಂಡು ಮಾತಾಡೋಣ. ಹಾ ಮಿಸ್ಟರ್ ಆನಂದ್, ಮಾತಾಡೋದಕ್ಕೆ ಏನೂ ಇಲ್ಲ. ನಿಮ್ಮ ಕಂಪನಿ ಹೆಸರಲ್ಲಿ ಅಕ್ರಮ ವ್ಯವಹಾರಗಳು ಎಲ್ಲ ಗೊತ್ತಿದೆ. ತಗೊಳ್ಳಿ. ಇದನ್ನು ಹೇಳ್ತಾ ಗೌತಮ್ ಒಂದು ಪತ್ರವನ್ನ ಅವನ ಕೈಗೆ ಕೊಟ್ಟ. ಅದರಲ್ಲಿ ಈ ಕಂಪನಿಯ ಹೊಸ ಮಾಲೀಕ ಈಗ ಗೌತಮ್ ಎಂಬುದು ಸ್ಪಷ್ಟವಾಗಿ ಉಲ್ಲೇಖವಾಗಿತ್ತು. ಪಟೇಲ್ ಅವರೇ, ಮಿಸ್ಟರ್ ಭಾರ್ಗವ್ ಕುಲಕರ್ಣಿ, ಒಳಗ್ ಬನ್ನಿ. ಕ್ಯಾಬಿನ್ ಒಳಗೆ ಕಾಲಿಟ್ಟ ತಕ್ಷಣ ಗೌತಮ್ ತನ್ನ ಗಡಿಯಾರ ನೋಡಿದ. ಸಮಯ ಜಾರುತ್ತಲೇ ಇತ್ತು. ಅನ್ವಿತಾ ಮತ್ತು ಅವಳ ಕುಟುಂಬದ ಬಗ್ಗೆ ಅವನ ಚಿಂತೆ ಇನ್ನಷ್ಟು ಹೆಚ್ಚುತ್ತಿತ್ತು. ಮಿಸ್ಟರ್ ಭಾರ್ಗವ್, ಇಂದಿನಿಂದ ನೀವು ಈ ಕಂಪನಿಗೆ ಚೇರ್ಮನ್. ಈ ಸಂಸ್ಥೆಯ ಎಲ್ಲ ಡಿಸಿಷನ್ ನಿಮ್ಮ ಕೈಲಿರುತ್ತೆ. ಸರ್, ನಾನು ನಿಯತ್ತಾಗಿ ಕೆಲಸ ಮಾಡ್ತೀನಿ. ಎಲ್ಲೂ ಏನು ತೊಂದರೆ ಆಗ್ದಂಗೆ ನೋಡ್ಕೋತೀನಿ. ಗುಡ್. ಶೇಖರ್ ಆನಂದ್ ಮತ್ತೆ ಕಬೀರ್ ಆನಂದ್ ಮಾಡಿದ ಎಲ್ಲ ಕೆಟ್ಟ ಕೆಲಸದ ದಾಖಲೆ ಬೇಕು. ಅವನು ಅನೇಕ ಹುಡುಗಿರ ಜೀವನ ನಾಶ ಮಾಡಿದ್ದಾನೆ. ಅವನು ಜೈಲ್ಗೆ ಹೋಗೋ ಸಮಯ ಬಂದಿದೆ. ಚಿಂತಿಸಬೇಡಿ ಸರ್. ಅವ್ರ ವಿರುದ್ಧ ಸಾಕಷ್ಟು ಸಾಕ್ಷಿಗಳು ನನ್ನ ಲಾಕರಲ್ಲಿದೆ. ಯಾರಾದರೂ ಅವ್ರ ವಿರುದ್ಧ ಧ್ವನಿ ಎತ್ತುತ್ತಾರೆ ಅಂತ ನಾನು ಇದೇ ದಿನಕ್ಕಾಗಿ ಕಾಯ್ತಾ ಇದ್ದೆ ಸರ್. ಇವತ್ತು ಎಲ್ಲ ಸಾಕ್ಷಿಗಳನ್ನ ನಿಮ್ಗೆ ಕೊಡ್ತೀನಿ ಸರ್. ಗುಡ್. ಪಟೇಲ್ ಅವರೇ, ನನಗೆ ತಡ ಆಗ್ತಾ ಇದೆ. ದಯವಿಟ್ಟು ನನ್ನ ಚೆಕ್ ಕೊಡಿ. ತಗೊಳ್ಳಿ. ಥ್ಯಾಂಕ್ ಯು. ಅಷ್ಟರಲ್ಲಿ ಹೊರಗಡೆ ನಿಂತಿದ್ದ ಬಾಡಿಗಾರ್ಡ್ನಿಂದ ಪಟೇಲ್ ಅವರಿಗೆ ಕರೆ ಬಂತು. ಕರೆ ಸ್ವೀಕರಿಸ್ತಾ ಇದ್ದಂತೆಯೇ ಪಟೇಲ್ ಗೌತಮ್ ಕಡೆ ನೋಡಿದ್ರು, ಮತ್ತೆ ಅವನ ಹಿಂದೆ ಹೋದ್ರು. ಚಿಕ್ಕ ಯಜಮಾನ್ರೆ, ಅನ್ವಿತಾ ಈಗಷ್ಟೇ ಕಬೀರ್ ಆನಂದ್ ಕ್ಯಾಬಿನ್ಗೆ ಹೋಗಿದ್ದಾಳೆ. ಕಬೀರ್ ಅನ್ವಿತಾಳನ್ನ ಯಾಕೆ ತನ್ನ ಕ್ಯಾಬಿನ್ಗೆ ಕರೆಸಿದಾನೆ ಅನ್ನೋದನ್ನ ಗೌತಮ್ ಚೆನ್ನಾಗೇ ತಿಳಿದಿದ್ದ. ಪ್ರತಿಯೊಬ್ಬ ಹುಡುಗಿಯ ಮೇಲೆ ಬಳಸಲು ಡ್ರಗ್ ಅನ್ನು ಅವನು ತನ್ನ ಕ್ಯಾಬಿನ್ನಲ್ಲಿ ಇಟ್ಕೊಂಡಿದ್ದ. ಆಫೀಸ್ನಲ್ಲಿರುವ ಹಲವರಿಗೆ ಈ ಸತ್ಯ ಗೊತ್ತಿದ್ರೂ ಯಾರು ಕಬೀರ್ ಮತ್ತು ಶೇಖರ್ ವಿರುದ್ಧ ಧ್ವನಿ ಎತ್ತಲು ಧೈರ್ಯ ಮಾಡಿರಲಿಲ್ಲ. ಇವತ್ತು ಕಬೀರ್ ಹೊಸ ಮಾಲೀಕ ಗೌತಮ್ನ ಕೋಪಕ್ಕೆ ಬಲಿಯಾಗಿದ್ದಾನೆ. ಕಮಿನ್. ಪಟೇಲ್ ಹೇಳಿದ ಮಾತನ್ನ ಕೇಳ್ತಾ ಇದ್ದಂತೆಯೇ ಗೌತಮ್ ಚೆಕ್ ತಗೊಂಡು ಕಬೀರ್ನ ಕ್ಯಾಬಿನ್ ಕಡೆ ಹೊರಟ. ನೀವು ಎಲ್ಲಿಗೂ ಹೋಗ್ಬೇಕಾಗಿಲ್ಲ. ಈ ವಿಷಯದ ಬಗ್ಗೆ ಚಿಕ್ಕ ಯಜಮಾನ್ರು ಸ್ವತಃ ನೋಡ್ಕೊಳ್ತಾರೆ. ಮತ್ತೆ ನೆನ್ಪಿರ್ಲಿ, ಚಿಕ್ಕ ಯಜಮಾನ್ರು ನಿಜವಾದ ಗುರ್ತನ್ನ ಯಾರಿಗೂ ಬಹಿರಂಗ ಪಡಿಸ್ಬಾರ್ದು. ಸರಿ ಪಟೇಲ್ ಅವರೇ. ಅನ್ವಿತಾ, ಕಮ್ ಸಿಟ್. ಸೊ ಏನಿಲ್ಲಿ? ಅನ್ವಿತಾ ಕಬೀರ್ನ ಕ್ಯಾಬಿನ್ ಒಳಗೆ ಹೋಗ್ತಾ ಇದ್ದಂತೆ ಇಡೀ ಪರಿಸ್ಥಿತಿಯನ್ನ ಅವನಿಗೆ ವಿವರಿಸಿದ್ಲು. ಇತ್ತ ಗೌತಮ್ನ ಕಣ್ಣಲ್ಲಿ ಅಶಾಂತಿ ಹೆಚ್ಚುತ್ತಲೇ ಇತ್ತು. ಅನ್ವಿತಾ, ಇಷ್ಟು ದೊಡ್ಡ ವಿಷಯ ಆಗಿದೆ, ಈಗ ಹೇಳ್ತಾ ಇದೀಯಾ? ಮೊದಲೇ ಹೇಳಬೇಕಿತ್ತು ಅಲ್ವಾ? ತಗೋ ಇದನ್ನ ಕುಡಿ. ಇಲ್ಲ ಕಬೀರ್, ನಾನು ಕುಡಿಯೋದಿಲ್ಲ.
ಏನ್ ಹೇಳ್ತಾ ಇದೀಯಾ? ಇಷ್ಟು ದೂರ ಬಂದಿದ್ಯಾ, ಒಂದ್ ಡ್ರಿಂಕ್ ಸಹ ಮಾಡಲ್ವಾ? ಇಲ್ಲ ಕಬೀರ್, ನಾನು ಹಣ ತೆಗೆದುಕೊಂಡು ಈಗಲೇ ಬೇಗ ಅಂಗಡಿಗೆ ಹೋಗ್ಬೇಕು. ಓ ಹೌದಾ, ನಿನ್ ತಂದೆ ನೀನ್ ಕಾಯ್ತಾ ಇರ್ಬೇಕು ಅಲ್ವಾ? ನಾನು ಈಗಲೇ ಚೆಕ್ ಕೊಡ್ತೀನಿ, ವೆಯ್ಟ್. ಹೌದು, ಮತ್ತೆ ನೀನ್ ಕುಡಿದೇ ಇದ್ರೆ ನನಗೆ ಬೇಜಾರಾಗತ್ತೆ. ಥ್ಯಾಂಕ್ಸ್ ಕಬೀರ್, ಆದರೆ ನಾನು ನಿಜವಾಗ್ಲೂ ಕುಡಿಯಲ್ಲ. ಮತ್ತೆ ನಿನ್ನ ಹಣನ ನಾನು ಬೇಗ ವಾಪಸ್ ಕೊಡ್ತೀನಿ. ನನಗೆ ಹಣದ ಚಿಂತೆ ಇಲ್ಲ. ಕಬೀರ್ ನಿಧಾನವಾಗಿ ಅನ್ವಿತಾಳ ಹತ್ತಿರ ಬರ್ತಿದ್ದ. ಅವನ ಕಣ್ಣುಗಳಲ್ಲಿ ಅವನ ಕ್ರೂರ ಉದ್ದೇಶಗಳು ಸ್ಪಷ್ಟವಾಗಿ ಕಾಣಿಸ್ತಾ ಇದ್ವು. ಅನ್ವಿತಾ, ನಿನ್ ತಂದೆ ಜೈಲ್ಗೆ ಹೋಗೋದನ್ನ ಯಾರಿಗೂ ತಡಿಯಕ್ಕಾಗಲ್ಲ, ನನ್ನ ಬಿಟ್ಟು. ತಗೋ, ಕೇವಲ ಒಂದು ಡ್ರಿಂಕ್, ಜಸ್ಟ್ ಒನ್ ಡ್ರಿಂಕ್ ಕುಡಿದು ಚೆಕ್ ತಗೊಂಡು ಹೋಗು. ಯಾಕೆ ಇಷ್ಟು ಯೋಚನೆ ಮಾಡ್ತಾ ಇದೀಯಾ? ಕಬೀರ್, ನಾನು ಈ ಡ್ರಿಂಕ್ ಮುಗಿಸಿದ್ರೆ ನೀನು ಖಂಡಿತ ಚೆಕ್ ಕೊಡ್ತೀಯಾ? ಖಂಡಿತ. ನನಗೆ ಹಣ ದೊಡ್ಡ ವಿಷಯನೇ ಅಲ್ಲ. ಹ್ಯಾವ್ ಇಟ್. ತನ್ನ ಮನಸ್ಸಿನಲ್ಲಿ ಅವನು ಈಗಾಗಲೇ ಅನ್ವಿತಾಳ ಜೊತೆಗೆ ರಾತ್ರಿಯನ್ನು ಕಳೆಯುವ ಯೋಜನೆ ರೂಪಿಸಿದ್ದ. ಅನ್ವಿತಾಗೆ ಬೇರೆ ದಾರಿಯೇ ಇರಲಿಲ್ಲ. ಆದ್ರೆ ಗ್ಲಾಸ್ ಅವಳ ತುಟಿಗಳಿಗೆ ತಾಕುವ ಮೊದಲು ಬಾಗಿಲಿನಿಂದ ಭಾರಿ ಸದ್ದು ಕೇಳಿಸಿತು. ಅನ್ವಿತಾ ಕೈಯಲ್ಲಿ ಗ್ಲಾಸ್ ನೋಡಿ ಗೌತಮ್ಗೆ ತುಂಬಾ ಕೋಪ ಬಂತು. ಯಾರ ನೀನು? ನಿನ್ನ ಒಳಗೆ ಯಾರು ಬಿಟ್ಟಿದ್ದು? ಗೌತಮ್, ಗೌತಮ್, ನೀನ್ ಇಲ್ಲೇನ್ ಮಾಡ್ತಿದ್ಯಾ? ನಾನಿಲ್ಲಿ ಸರಿಯಾದ ಸಮಯಕ್ಕೆ ಬರ್ದೇ ಇದ್ರೆ ಇವನ್ ಏನ್ ಮಾಡ್ತಿದ್ನೋ ಗೊತ್ತಿಲ್ಲ. ಗೌತಮ್, ನೀನ್ ಏನೇನ್ ಮಾತಾಡ್ತಿದ್ಯಾ? ನಾನಿಲ್ಲಿ ಕಬೀರ್ನ ಬಳಿ ಹಣ ಕೇಳೋದಕ್ ಬಂದಿದ್ದೀನಿ. ಅನ್ವಿತಾ, ನಿಂಗೆ ಗೊತ್ತಿಲ್ಲ ಇವನೆಂತ ಮನುಷ್ಯ ಅಂತ. ಏಯ್, ಜಾಸ್ತಿ ಆಯ್ತು ನಿಂದು. ಯಾರ ಹತ್ರ ಮಾತಾಡ್ತಾ ಇದ್ಯಾ? ಒಂದು ಬಿಟ್ಟೆ ಅಂದ್ರೆ. ಕಬೀರ್, ಇವ್ ನನ್ ಗಂಡ. ಓ, ಇವನೇ ನಮ್ಮ ಮನೆ ಅಳಿಯಾ? ಅನ್ವಿತಾ, ಇವನಿಗೆ ಹೇಳು ಈಗಲೇ ಇವನು ನನ್ನ ಕಾಲಕ್ಕೆ ಬಿದ್ದು ಕ್ಷಮೆ ಕೇಳಬೇಕು. ಇಲ್ಲ ಅಂದ್ರೆ ಇವನ್ ಜೀವಂತವಾಗಿ ಇಲ್ಲಿಂದ ಹೋಗಲ್ಲ. ಮತ್ ನೀನು ಈ ಚೆಕ್ನ ಮರ್ತು ಬಿಡು. ಏನ್ ಗೊತ್ತಾ, ಇದೇ ರೀತಿ 3 ವರ್ಷದ ಮುಂಚೆ ಒಬ್ಬ ವ್ಯಕ್ತಿ ನನ್ನ ಆಫೀಸ್ಗೆ ನುಗ್ಗಕ್ ನೋಡಿದ್ದ. ಇಂದಿಗೂ ಸಹ ಅವನ ಮನೆಯವರು ಅವನ ಬಾಡಿನ ಹುಡುಕ್ತಾ ಇದ್ದಾರೆ. ಗೌತಮ್, ಗೌತಮ್, ಪ್ಲೀಸ್ ಪ್ಲೀಸ್ ಕಬೀರ್ ಹತ್ರ ಸಾರಿ ಕೇಳು. ಅನ್ವಿತಾ, ಇವನ ಹತ್ರ ಸಾರಿ ಕೇಳ್ಬೇಕಾ? ಸಾಧ್ಯ ಇಲ್ಲ, ಅದರ ಅವಶ್ಯಕತೆನೂ ಇಲ್ಲ. ಸುಮ್ಮನೆ ಏನೋ ಹೇಳ್ತಾ ಇದ್ದಾನೆ. ಇವನು ಬೊಗಳೋ ನಾಯಿ ಅಷ್ಟೇ, ಕಚ್ಚಲ್ಲ. ನಾಯಿ. ಕಬೀರ್, ಈ ನಾಯಿ ಏನ್ ಮಾಡುತ್ತೆ ಅಂತ ನೋಡು. ಇವತ್ತು ನಿನ್ ಚರ್ಮ ಸುಲ್ದಿಲ್ಲ ಅಂದ್ರೆ ನನ್ನ ಹೆಸರು ಕಬೀರೇ ಅಲ್ಲ. ಗೌತಮ್. ಹಲೋ ಇನ್ಸ್ಪೆಕ್ಟರ್, ಈಗಲೇ ನೀವು ಪ್ರಿನ್ಸ್ ಗ್ರೂಪ್ ಆಫೀಸ್ಗೆ ಬನ್ನಿ. ಇಲ್ಲೊಬ್ಬನ್ ಚರ್ಮ ಸುಲಿಯೋದಿದೆ. ಮತ್ತೆ ಅನ್ವಿತಾ, ಈ ಚೆಕ್ನ ನೀನು ಮರ್ತು ಬಿಡು. ಇವತ್ತಿವನು ಜೈಲಿಗೆ ಹೋಗ್ತಾನೆ. ಕಬೀರ್, ಕಬೀರ್, ಪ್ಲೀಸ್, ನಾನ್ ಗೌತಮ್ ಬದಲು ಸಾರಿ ಕೇಳ್ತೀನಿ. ಇಲ್ಲ ಅನ್ವಿತಾ, ಇವತ್ತಿವನು ಜೈಲ್ಗೆ ಹೋಗ್ತಾನೆ. ಫೈನಲಿ ನೀನು ನನ್ನೊಳಗ್ತೀಯ. ಗೌತಮ್, ನೀನೇನ್ ಮಾಡ್ತಿದ್ಯಾ ಗೊತ್ತಾ ನಿನಗೆ? ಯು ಆರ್ ಫಿನಿಶ್ಡ್ ಮ್ಯಾನ್. ನನ್ನೇ ಹೊಡಿತೀಯ. ನಿನಗಿದೆ ಹಬ್ಬ. ಡ್ಯಾಡ್, ಈ ನಾಯಿ ನಿಮ್ ಮಗಂಗ್ ಹೊಡಿಯೋಕೆ ಧೈರ್ಯ ಮಾಡಿದೆ. ತನ್ನ ತಂದೆಯ ಸ್ಥಿತಿ ನೋಡಿ ಕಬೀರ್ಗೆ ದೊಡ್ಡ ಶಾಕ್ ಆಯ್ತು. ಎಲ್ಲಿ ಏನಾಗ್ತಿದೆ ಅಂತ ಯೋಚನೆ ಮಾಡುವ ಮೊದಲೇ ಕಾನ್ಸ್ಟೇಬಲ್ ಕಬೀರ್ಗೂ ಸಹ ಕೋಳವನ್ನ ತೊಡಿಸಿದ್ರು ಮತ್ತು ಮೊಣಕಾಲಿನ ಮೇಲೆ ನಿಲ್ಲಿಸಿದ್ರು. ಇನ್ಸ್ಪೆಕ್ಟರ್, ನಿಮಗ್ ತಲೆ ಕೆಟ್ಟಿದ್ಯಾ? ಮಿಸ್ಟರ್ ಕಬೀರ್ ಆನಂದ್, ನಾನು ನಿಮ್ಮನ್ನ ಮತ್ತೆ ನಿಮ್ಮಪ್ಪನನ್ನ ಜನರಿಂದ ಹಣ ಲೂಟಿ ಮಾಡೋದಕ್ಕೆ ಮತ್ತು ಮೋಸ ಮಾಡೋದಕ್ಕೆ ಹಾಗೂ ಎಷ್ಟೋ ಹುಡುಗಿರ್ ಬಾಳ್ ಹಾಳು ಮಾಡಿದಕ್ಕೆ ನಿಮ್ಮನ್ನ ಅರೆಸ್ಟ್ ಮಾಡ್ತಾ ಇದೀವಿ. ಡ್ಯಾಡ್, ಇವನ್ ಏನ್ ಹೇಳ್ತಾ ಇದ್ದಾನೆ? ಶೇಖರ್ ಮತ್ತು ಆನಂದ್ ಮುಖಾನೆ ಏನಾಗಿದೆ ಅಂತ ಎಲ್ಲ ಎಕ್ಸ್ಪ್ಲೈನ್ ಮಾಡ್ತಾ ಇತ್ತು. ಆದ್ರೆ ಅನ್ವಿತಾಗೆ ಏನು ಅರ್ಥವಾಗ್ಲಿಲ್ಲ. ನನ್ನ ಹೆಂಡತಿಗೆ ಡ್ರಗ್ ಕೊಡೋದಕ್ಕೆ ಪ್ರಯತ್ನ ಪಟ್ಟ. ಮತ್ತಿದ್ರಲ್ಲಿ ಯಾವ ಡ್ರಗ್ ಅಂತ ಪ್ಲೀಸ್ ಚೆಕ್ ಮಾಡಿ. ಪೊಲೀಸ್ ಇನ್ಸ್ಪೆಕ್ಟರ್ ತನ್ನ ಹ್ಯಾಂಡ್ ಕರ್ಚೀಫ್ ಅನ್ನ ತೆಗೆದು ಆ ಡ್ರಿಂಕ್ಸ್ ನಲ್ಲಿ ಇಟ್ರು. ಆದ್ರೆ ಇಟ್ಟ ತಕ್ಷಣವೇ ಹ್ಯಾಂಡ್ ಕರ್ಚೀಫ್ ನ ಕಲರ್ ಬ್ಲೂ ಆಗಿ ಬದಲಾಯಿತು.
ಹೌದು, ನೀವ್ ಹೇಳ್ತಾ ಇರೋದು ನಿಜ. ಈ ಡ್ರಿಂಕ್ ನಲ್ಲಿ ಒಂದು ಡ್ರಗ್ ಆಡ್ ಮಾಡಲಾಗಿದೆ. ಅದು ತುಂಬಾ ಡೇಂಜರಸ್. ಎವಿಡೆನ್ಸ್ ಜೊತೆ ನಾವ್ ಇವ್ರನ್ನ ಅರೆಸ್ಟ್ ಮಾಡ್ತಾ ಇದೀವಿ ಸರ್. ಅಪ್ಪ ಮಗ ಜೈಲ್ನಲ್ಲಿ ಸಮಯ ಕಳೆದ್ರೆ ಅವ್ರಿಗೆ ಬುದ್ಧಿ ಬರುತ್ತೆ. ನೀನ್ ಹೀಗ್ ಮಾಡಕ್ ಸಾಧ್ಯ ಇಲ್ಲ. ನಾನು ಈಗ್ಲೇ ಕಮಿಷನರ್ ಹತ್ರ ಮಾತಾಡ್ಬೇಕು. ಡ್ರಿಂಕ್ಸ್ ನಲ್ಲಿ ಡ್ರಗ್ಸ್ ಇದ್ದ ವಿಷಯವನ್ನ ಕೇಳಿ ಅನ್ವಿತಾಗೆ ತುಂಬಾ ಶಾಕ್ ಆಯ್ತು. ಕಬೀರ್ನ ನಿಜವಾದ ಮುಖ ಅವಳ ಮುಂದೆ ಬಯಲಾಗಿತ್ತು. ಅನ್ವಿತಾ, ಗೌತಮ್ ಬಳಿ ಹೇಳಲು ಬಹಳ ವಿಷಯವಿತ್ತು, ಆದ್ರೆ ಅವನು ಅನ್ವಿತಾಗೆ ಏನು ಹೇಳುವ ಪರಿಸ್ಥಿತಿಯಲ್ಲಿ ಇರಲಿಲ್ಲ. ಅನ್ವಿತಾ ಭಯ ಪಡೋ ಅವಶ್ಯಕತೆ ಇಲ್ಲ. ಅವನ್ ಮಾಡಿದ ತಪ್ಪಿಗೆ ಅವನಿಗೆ ಸರಿಯಾಗಿ ಶಿಕ್ಷೆ ಆಗುತ್ತೆ. ಗೌತಮ್ ಅವನ ಜೇಬಿನಿಂದ 30 ಲಕ್ಷದ ಚೆಕ್ ಅನ್ನ ತೆಗೆದುಕೊಂಡು ಅನ್ವಿತಾಗೆ ಕೊಟ್ಟ. ಇಲ್ಲೋಡು, ಮಾವನ್ನ ಬಿಡಿಸೋದಕ್ಕೆ ನಾನು ಹಣ ಅರೇಂಜ್ ಮಾಡಿದ್ದೀನಿ. ಆದ್ರೆ ಇಷ್ಟ ಹಣ ಇಷ್ಟು ಬೇಗ ಹೇಗೆ ಅರೇಂಜ್ ಮಾಡ್ದೆ? ನಿಜ ಹೇಳಿದ್ರೆ ಅವಳಿಗೆ ಅರ್ಥ ಆಗೋದಿಲ್ಲ ಎಂದು ಗೌತಮ್ ಸುಮ್ಮನೆ ಮೌನವಾಗಿದ್ದ. ಗೌತಮ್, ನಾನು ನಿನ್ನ ಹತ್ರ ಏನೋ ಕೇಳ್ತಾ ಇದ್ದೀನಿ. ನಿನಗೆ ಈ ಚೆಕ್ಕನ್ನ ಯಾರು ಕೊಟ್ರು? ಅದು ನನಗೆ ಇದನ್ನ ನನ್ನ ಸ್ನೇಹಿತ ಕೊಟ್ಟ. ಅವನ ಕಂಪನಿ ತುಂಬಾ ಪ್ರಾಫಿಟ್ ಅಲ್ಲಿತ್ತು, ಅದಕ್ಕೆ ಅವನ ಹತ್ರ ಸಾಲ ತಗೊಂಡೆ. ಅನ್ವಿತಾ ಶಾಕ್ನಿಂದ ಆ ಚೆಕ್ ಅನ್ನು ನೋಡ್ತಾ ಇದ್ಲು. ನಾವ್ ಈ ದುಡ್ಡನ್ನ ಆರಾಮಾಗಿ ಕೊಡ್ಬೋದು. ಅವನಿಗೆ ದುಡ್ಡಿನ ಅವಶ್ಯಕತೆ ಇಲ್ಲ. ಅನ್ವಿತಾ, 40 ನಿಮಿಷ ಬಾಕಿ ಇದೆ. ನಾವು ಶೋರೂಮ್ಗೆ ಹೋಗ್ಬೇಕು. ಎಲ್ಲ ಕಾಯ್ತಾ ಇರ್ತಾರೆ. ಇನ್ನೊಂದ್ ಕಡೆ ಅನ್ವಿತಾಳ ಅಮ್ಮ ಮತ್ತು ಅಪ್ಪ ಅದೇ ಶಾಪ್ನಲ್ಲಿದ್ರು. ಅವರ ಸುತ್ತ ಗಾರ್ಡ್ಸ್ಗಳು ನಿಂತಿದ್ರು. ಎಲ್ಲರಿಗೂ ಮ್ಯಾನೇಜರ್ನ ಕಮಾಂಡ್ ಕಡೆ ಗಮನವಿತ್ತು. ಅದರ ಜೊತೆ ಮ್ಯಾನೇಜರ್ ಕಮಿಷನರ್ಗೆ ಫೋನ್ ಮಾಡಿ ಶಾಪ್ಗೆ ಬರುವಂತೆ ಹೇಳಿದ. 10 ನಿಮಿಷ ಮಾತ್ರ ಬಾಕಿ ಇದೆ. ನಿಮ್ಮ ಮಗಳು ಮತ್ತೆ ಅಳಿಯ ಯಾರು ಸಹ ವಾಪಸ್ ಬಂದಿಲ್ಲ. ನಿಮ್ಗೆ ಹಣ ಕೊಡಕ್ಕಾಗ್ಲಿಲ್ಲ ಅಂದ್ರೆ ನೀವು ಜೈಲ್ಗೆ ಹೋಗೋದಕ್ಕೆ ತಯಾರಾಗಿ. ಅನ್ವಿತಾ ಮಗಳೇ, ಹಣದ ವ್ಯವಸ್ಥೆ ಆಯ್ತಾ? ನನ್ನ ಜೀವ ನನ್ನ ಬಾಯಿಗೆ ಬಂದಿದೆ. ಅಮ್ಮ, ಡೋಂಟ್ ವರಿ, ಚೆಕ್ ಇಲ್ಲಿದೆ. ನೋಡು, ನಾನು ಹೇಳಿದೆ ಅಲ್ವಾ, ಕಬಿ ನಮಗೆ ಖಂಡಿತ ಸಹಾಯ ಮಾಡ್ತಾನೆ ಅಂತ. ಅವ್ನು ತುಂಬಾ ಒಳ್ಳೆ ಹುಡುಗ ಮತ್ತೆ ಶ್ರೀಮಂತ. ನಿನ್ನ ಗಂಡ ಗೌತಮ್ ತರ ಅಲ್ಲ. ನೋಡು ಗೌತಮ್, ನೋಡು, ಯಾವತ್ತೂ ನೀನು ಇಷ್ಟ ಹಣವನ್ನ ನೋಡಿರೋದಕ್ಕೆ ಸಾಧ್ಯ ಇಲ್ಲ. ಕಬೀರ್ ನನ್ನ ಮಗಳ ಸ್ನೇಹಿತ. ನೀನಿವತ್ತೇ ಅವಳಿಗೆ ಡೈವರ್ಸ್ ಕೊಡು. ನನ್ನ ಮಗಳನ್ನ ನಿನ್ನಂಥ ಜೊತೆ ನೋಡೋದಕ್ಕೆ ಇಷ್ಟಪಡಲ್ಲ. ನನ್ನ ಮಗಳಿಗಾಗಿ ನಾನು ಏನೇನೋ ಕನ್ಸ್ಕೊಂಡಿದ್ದೆ. ನೀನು ಅವಳಿಗೆ ಗಂಟು ಬಿದ್ದೆ. ಅಮ್ಮ, ನೀನ್ ಏನ್ ಮಾತಾಡ್ತಾ ಇದ್ಯಾ? ಅಲ್ಲಾಗಿದ್ದು ನೀನ್ ಸುಮ್ನಿರು. ನಿನಗ್ ಒಳ್ಳೇದ್ಯಾವ್ದು ಕೆಟ್ಟದ್ಯಾವ್ದು ಅಂತ ಗೊತ್ತೇ ಆಗಲ್ಲ. ಇವನು ನಿನಗ್ ಬಾರ. ಇವನ್ ಜೊತೆ ನೀನ್ ಯಾಕಿದ್ಯಾ? ಕಬೀರ್ ಹೆಸರು ಹೇಳ್ತಾ ಇದ್ದಂತೆ ಅವಳಿಗೆ ಎಲ್ಲ ನೆನ್ಪಾಯ್ತು. ಅಮ್ಮ, ನನಗೆ ಚೆಕ್ ಕೊಟ್ಟಿದ್ದು ಕಬೀರ್ ಅಲ್ಲ, ಗೌತಮ್. ಹೌದಾ? ಇವನಿಗೆ ಅಂತ ಯಾರು ಸ್ನೇಹಿತರಿದ್ದಾರೆ? ಈಗಲೇ ಅದು ಯಾರು ನಿನ್ ಸ್ನೇಹಿತನಿಗೆ ಫೋನ್ ಮಾಡು. ನಿನ್ ಸ್ನೇಹಿತ ಅಂದಲ್ಲ. ಗೌತಮ್ಗೆ ಏನ್ ಹೇಳ್ಬೇಕು ಅಂತ ತಿಳಿಲಿಲ್ಲ. ಅವನು ಆ ಕಡೆ ಈ ಕಡೆ ನೋಡ್ತಿದ್ದ ಮತ್ತು ಗೀತಾ ಅವನನ್ನೇ ಗುರಾಯಿಸ್ತಾ ಇದ್ಲು. ಗೌತಮ್ ಅವರಿಗೆ ಏನ್ ಸತ್ಯವನ್ನ ಹೇಳ್ತಾನೆ ಮತ್ತು ಅವರಿಗೆ ಹೇಗ್ ವಿವರಿಸ್ತಾನೆ? ನಿನ್ ಸ್ನೇಹಿತ ಅವನು ಇವಾಗ ಟ್ರಾವೆಲ್ ಮಾಡ್ತಾ ಇದ್ದಾನೆ. ಅವರ ಅಸಿಸ್ಟೆಂಟ್ ನಂಗೆ ಚೆಕ್ ಕೊಟ್ಟಿದ್ದು. ನೀವು ನಿಮ್ಮ ಮನೆಗೆ ಹೋಗಿ ಡ್ರಾಮಾ ಮಾಡಿ ನನಗೆ ಚೆಕ್ ಕೊಡಿ. ಹಾ, ತಗೊಳ್ಳಿ ಚೆಕ್. ಅಮ್ಮ, ನೀನ್ ಕಬೀರ್ ಎಷ್ಟು ಒಳ್ಳೆಯವನು ಅಂತ ಅಂದ್ಕೊಂಡಿದ್ಯೋ ಅದೆಲ್ಲ ಸುಳ್ಳು. ಕಬೀರ್ ಹಣದ ಬದಲು ಕೆಟ್ಟದಾಗಿ ವರ್ತಿಸೋದಕ್ಕೆ ಪ್ರಯತ್ನ ಪಟ್ಟ. ಸರಿಯಾದ ಸಮಯಕ್ಕೆ ಗೌತಮ್ ಬರ್ಲಿಲ್ಲ ಅಂದಿದ್ರೆ ನನ್ ಸ್ಥಿತಿ ಏನಾಗ್ತಿತ್ತೋ ನನಗೆ ಗೊತ್ತಿಲ್ಲ. ಮಗಳೇ, ನೀನು ಹುಷಾರಾಗಿದ್ಯಾ ಅಲ್ವಾ?
ಗೀತಾಗೆ ಇದನ್ನೆಲ್ಲ ನಂಬಲು ಸಾಧ್ಯವಾಗ್ಲಿಲ್ಲ. ಮಗಳು ನೀನ್ ಆರಾಮಾಗಿದ್ಯಾ ಅಲ್ವಾ? ಹಾ ಅಪ್ಪ, ಐ ಫೈನ್ ನೌ. ಈಗ ನಾವು ಯೋಚನೆ ಮಾಡ್ಬೇಕಾಗಿರೋದೇನಂದ್ರೆ ಈ ಗೌತಮ್ ಇಷ್ಟು ಹಣ ಹೇಗ್ ತಂದ? ಹೋಗ್ಲಿ ಬಿಡು, ನನಗದೆಲ್ಲ ಬೇಕಾಗಿಲ್ಲ. ಜೀವನದಲ್ಲಿ ಮೊದಲನೇ ಬಾರಿ ಇವನು ಒಳ್ಳೆ ಕೆಲಸ ಮಾಡಿದಾನೆ. ಗೊತ್ತಿಲ್ಲ ಅದೇನ್ ಒಳ್ಳೆ ಕೆಲಸ ಮಾಡಿದವನಂತ. ಹಣ ವಾಪಸ್ ಕೊಡ್ಲೇಬೇಕಲ್ವಾ? ಅಮ್ಮ, ಇದನ್ನೆಲ್ಲ ನಾವು ಮನೆಗೆ ಹೋಗಿ ಮಾತಾಡೋಣ. ಮ್ಯಾನೇಜರ್ ನಮ್ಮನೆ ನೋಡ್ತಾ ಇದ್ದಾನೆ. ಸಂಜೆಯಾಗಿತ್ತು. ಗೀತಾ ತನ್ನ ಅಳಿಯನಿಗೆ ಅವಮಾನ ಮಾಡುವ ಚಾನ್ಸ್ ಅನ್ನು ಯಾವಾಗ್ಲೂ ಬಿಡ್ತಾ ಇರ್ಲಿಲ್ಲ. ಅಮ್ಮ, ಇಲ್ಲಿ ಸುಮ್ಮನೆ ನಿಂತ್ಕೋಬೇಡ, ನನಗೆ ಹೋಗಿ ಟೀ ತಗೊಂಡ್ ಬಾ. ಹಾ ಅತ್ತೆ. ಹಾ, ಆಮೇಲೆ ಏಲಕ್ಕಿ ಸ್ವಲ್ಪ ಕಡಿಮೆ ಹಾಕು. ನಿಮ್ಮಪ್ಪ ನನಗೆ ಯಾವುದೋ ಖಜಾನೆ ಕೊಟ್ಟಿಲ್ಲ, ಗೊತ್ತಾಯ್ತಾ? ಹಾ ಅತ್ತೆ. ಗೌತಮ್ ಇದನ್ನ ಕೇಳಿಸಿಕೊಂಡು ತನ್ನೊಳಗೆ ನಕ್ಕ. ಅನ್ವಿತಾಳ ತಾತ ಹರಿಪ್ರಸಾದ್ ರಾಜಗುರುಗೆ ಬಿಸ್ನೆಸ್ ಶುರು ಮಾಡಲು ಸಿಂಹಾದ್ರಿಯೇ ಹಣ ನೀಡಿತು. ಏಕೆಂದ್ರೆ ಪಾಟೀಲ್ ತರಹ ರಾಜಗುರು ಪೂರ್ವಜರು ಸಹ ಸಿಂಹಾದ್ರಿ ಮನೆತನದಲ್ಲಿ ಕೆಲಸ ಮಾಡ್ತಿದ್ರು. ಏನ್ ನಗ್ತಾ ಇದ್ಯಾ? ಟೀ ಮಾಡಲ್ವಾ? ಕೇಳು, ಟೀ ಚೆನ್ನಾಗಿಲ್ಲ ಅಂದ್ರೆ ನಿನ್ನ ಮುಖದ ಮೇಲಿರುತ್ತೆ. ಓಕೆ, ಥ್ಯಾಂಕ್ ಯು ಸೋ ಮಚ್ ಅನ್ವಿತಾ. ಆದ್ರೆ ಈ ಹಣದ ಬಗ್ಗೆ ಏನ್ ಮಾಡೋದು? ಗೌತಮ್ ಹಣ ಏನ್ ತಂದಿದ್ದಾನೆ, ಆದ್ರೆ ವಾಪಸ್ ಕೊಡ್ಬೇಕಲ್ವಾ? ನನಗಂತೂ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಅನ್ವಿತಾ ತನ್ನ ಸೇವಿಂಗ್ಸ್ ಬಗ್ಗೆ ಯೋಚನೆ ಮಾಡ್ತಾ ಇದ್ಲು. ಏಕೆಂದ್ರೆ ಅವಳು ಸಹ ಗೌತಮ್ ತಂದಿರುವ ಹಣವನ್ನ ವಾಪಸ್ ಕೊಡ್ಬೇಕು ಎಂದು ಯೋಚಿಸ್ತಾ ಇದ್ಲು. ಅದೇ ಸಮಯಕ್ಕೆ ಗೌತಮ್ ಅಲ್ಲಿಗೆ ಏನು ಅಡಿಗೆ ಮಾಡ್ಬೇಕು ಅಂತ ಕೇಳೋದಕ್ ಬಂದ. ಯಾಕೆ ಅಂದ್ರೆ ಅನಿಲ್ ಮತ್ತು ಗೀತಾಳ ಡಿಮ್ಯಾಂಡ್ ಒಮ್ಮೊಮ್ಮೆ ಒಂದೊಂದು ಇರ್ತಿತ್ತು. ಅಮ್ಮ, ಇವಾಗ ಸದ್ಯಕ್ಕೆ ನನ್ನ ಸೇವಿಂಗ್ಸ್ ಹಣನ ನಾನು ಕೊಡ್ತೀನಿ, ಮಿಕ್ಕಿರೋ ಹಣನ ನಿಧಾನಕ್ಕೆ ಸ್ವಲ್ಪ ಕೊಡ್ತೀನಿ. ಸರಿ, ಅದಕ್ ಮೊದಲು ನಿನ್ ಗಂಡನಿಗೆ ಹೇಳು, ಅವ್ನ್ ಶ್ರೀಮಂತ ಸ್ನೇಹಿತ ಹಣನ ನಿಧಾನಕ್ಕೆ ತೆಗೆದುಕೊಳ್ಳೋದಕ್ಕೆ ಒಪ್ಕೊಳ್ತಾನ ಅಂತ. ಸೇವಿಂಗ್ಸ್ ನಲ್ಲಿ ಈಗ 5 ಲಕ್ಷ ಅಷ್ಟೇ ಇರೋದು. ಇಲಾಖೆ ಹಣದ ಅವಶ್ಯಕತೆ ಈಗ ಅರ್ಜೆಂಟ್ ಆಗಿ ಇಲ್ಲ. ಹಾಗಿದ್ರೆ ಸರಿ, ನಿಧಾನಕ್ಕೆ ಕೊಡೋಣ. ಆದ್ರೆ ಅಮ್ಮ, 5 ಲಕ್ಷ ಆದ್ರೂ ಕೊಡ್ಬೋದಲ್ವಾ? ಹಾ, ಖಂಡಿತ. ನಾನ್ ನಿನ್ ಗಂಡನ್ ತರ ಯಾರಿಗೂ ಭಾರವಾಗಿರೋದಕ್ಕೆ ಇಷ್ಟಪಡಲ್ಲ. ಗೌತಮ್, ನಿನ್ ಸ್ನೇಹಿತನಿಗೆ ನೀನ್ ಹಣ ವಾಪಸ್ ಕೊಡುವಾಗ ನನ್ನ ಕಡೆಯಿಂದ ಥ್ಯಾಂಕ್ಸ್ ಹೇಳು. ಅವ್ರು ನಮ್ಗೆ ತುಂಬಾ ಸಹಾಯ ಮಾಡಿದ್ದಾರೆ. ಕಳೆದ 3 ವರ್ಷಗಳಲ್ಲಿ ಗೌತಮ್ ಮನೆ ಕೆಲಸದಲ್ಲಿ ಎಷ್ಟು ಮುಳುಗಿ ಹೋಗಿದ್ದ ಅಂದ್ರೆ ಅವನಿಗೆ ಯಾವ ಅಡುಗೆ ಮಾಡಲು ಜಾಸ್ತಿ ಸಮಯ ಬೇಕಾಗ್ತಿರ್ಲಿಲ್ಲ. ಎಲ್ಲರೂ ಊಟ ಮಾಡಿ ಆಲ್ರೆಡಿ ಮಲಗಿದ್ರು. ಆದ್ರೆ ಗೌತಮ್ನ ಕೆಲ್ಸ ಇನ್ನೂ ಮುಗ್ದಿರ್ಲಿಲ್ಲ. ಅವನು ಎಲ್ಲರೂ ತಿಂದು ಬಿಟ್ಟಿದ್ದ ಹಾಗೂ ಅಡುಗೆ ಮಾಡಿದ ಪಾತ್ರೆಗಳನ್ನ ತೊಳೆಯುತ್ತಿದ್ದ. ಅದರ ಜೊತೆ ಅವನು ಅನ್ವಿತಾಳ ಬಗ್ಗೆ ಯೋಚನೆ ಮಾಡ್ತಿದ್ದ. ಇಷ್ಟು ದಿನ ಆದ್ಮೇಲೆ ಇಂದು ಅವಳ ಕಣ್ಣಿನಲ್ಲಿ ಅವನ ಮೇಲೆ ಗೌರವವನ್ನ ಕಂಡಿದ್ದ. ನಗುತ್ತಾ ಇದ್ರ ಬಗ್ಗೆ ಯೋಚನೆ ಮಾಡ್ತಿದ್ದ. ಅವನಿಗೆ ಒಂದು ಫೋನ್ ಬಂತು. ಕ್ಷಮಿಸಿ ಸರ್, ನಿಮಗೆ ಡಿಸ್ಟರ್ಬ್ ಮಾಡ್ತಾ ಇದ್ದೀನಿ.
ಆದರೆ ಅಪಾಯಿಂಟ್ಮೆಂಟ್ ಲೆಟರ್ ಮೇಲೆ ನಿಮ್ಮ ಸಹಿ ಬೇಕಿತ್ತು. ನೀವು ಯಾವಾಗ ಬರ್ತೀರಾ ಸರ್? ನಾಳೆ ಬೆಳಗ್ಗೆ ಆಫೀಸಿಗೆ ಬರ್ತೀನಿ. ಓಕೆ ಸರ್. ಇಷ್ಟು ರಾತ್ರಿ ಯಾರ ಜೊತೆ ಫೋನಲ್ಲಿ ಮಾತಾಡ್ತಿದ್ಯಾ? ಅದು ಯಾರೋ ಕ್ರೆಡಿಟ್ ಕಾರ್ಡ್ ಅವರು ಯಾವಾಗಲೂ ಫೋನ್ ಮಾಡ್ತಾನೆ ಇರ್ತಾರೆ. ಸಾಕಾಗಿದೆ ನನಗೆ. ಎಷ್ಟು ಡಿಸ್ಟರ್ಬ್ ಮಾಡ್ತಾರೆ ಗೊತ್ತಾ ನಿಂಗೆ? ಇವರಿಂದ ನನಗೆ ನಿಜವಾಗ್ಲೂ ತಲೆ ಕೆಟ್ಟಿದೆ. ಈಗಲೇ ಡೌನ್ಲೋಡ್ ಮಾಡಿ ಕೇಳಿ ರಾಯಲ್ ವಾರಸ್ದಾರ ಕೇವಲ ಪಾಕೆಟ್ FM ನಲ್ಲಿ.